ನೋಡು, ನಾನು ಯಾವ ದರಡನ್ನು ಮಾಡಕ್ ಬಂದಿಲ್ಲ, ನಿನಗೆ ತೊಂದರೆನೂ ಕೊಡಲ್ಲ. ಸುಮ್ಮನೆ ಬೈಕ್ನ ರಿವರ್ಸ್ ಟರ್ನ್ ಮಾಡು. ಆದ್ರೆ ನಾನು ಹೋಗ್ಬೇಕಾಗಿರೋದು ಈ ಕಡೆ. ನಾನು ಹೋಗ್ಬೇಕಾಗಿರೋದು ಈ ಕಡೆ. ಸುಮ್ಮನೆ ಬೈಕ್ನ ಟರ್ನ್ ಮಾಡು, ಆಮೇಲೆ ನಿನ್ ಪಾಡಿಗೆ ನೀನ್ ಹೋಗು. ಟರ್ನ್ ಮಾಡು. ಸರಿ ಸರಿ. ಸ್ವಲ್ಪನ ಮನುಷ್ಯತ್ವ ಇಲ್ಲಿರೋರು. ಪ್ರಾಣಿಗಳನ್ನ ಈ ರೀತಿ ಸಾಯಿಸ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಈ ರೀತಿ ಸಾಯಿಸಿದ್ದಾರೆ ಅಂದ್ರೆ ಅವ್ರು ಖಂಡಿತ ಬದುಕಕ್ಕೆ ಯೋಗ್ಯತೆ ಇಲ್ದಿದ್ದು. ಇವ್ರಿಗೆ ಎಲ್ರನ್ನು ಅರೆಸ್ಟ್ ಮಾಡಿ ಒಳಗಾಕಿ ಶಿಕ್ಷೆ ಕೊಡ್ಸೋಕೆ ಇದೊಂದು ಸಾಕ್ಷಿ ಸಾಕು. ಆಗ್ಬೇಕು ಸರ್, ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ಇಂಥ ಮನಸ್ಥಿತಿ ಇರೋ ಕೆಲವ್ರಿಗಾದ್ರೂ ಬುದ್ಧಿ ಬರೋದು. ಇಂಥವ್ರೆಲ್ಲ ಸಮಾಜದಲ್ಲಿ ಬದುಕೋದಿಕ್ಕೆ ಅರ್ಹತೆ ಇಲ್ದೇ ಇರೋರು. ಇಂಥವ್ರು ಹೊರಗಡೆ ಇದ್ರೆ ಒಳ್ಳೆಯವ್ರು ಬದುಕೋಕ್ಕಾಗಲ್ಲ. ಒಳ್ಳೆಯವ್ರು ಬದುಕ್ಬೇಕು ಅಂದ್ರೆ ಇಂಥ ಕೆಟ್ಟ ಹುಳಗಳು ಹೊರಗಡೆ ಇರಬಾರ್ದು ಸರ್. ಹೌದು ಸರ್, ಇಂಥವ್ರಿಂದ ಬರೀ ಮನೆಗಳು ಮಾತ್ರ ಅಲ್ಲ, ಸಮಾಜನೇ ಹಾಳಾಗುತ್ತೆ. ಆದಷ್ಟು ಬೇಗ ಇವ್ರಿಗೊಂದು ಗತಿ ಕಾಣಿಸ್ಬೇಕು ಸರ್. ಹೇಳಿ ಸರ್. ಎಲ್ಲಿದ್ಯಾ ನೀನು? ನಾನೊಂದು ಇಂಪಾರ್ಟೆಂಟ್ ಕೇಸ್ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಸರ್. ಅದು ಓಸಪ್ ಚೋಡು, ನಿನ್ನಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು. ನಿಮ್ ಕೆಲ್ಸನೇ ಮಾಡ್ತಾ ಇದ್ದೆ ಸರ್. ಏನ್ ಹೇಳ್ತಿದ್ಯಾ? ಅಂದ್ರೆ ನಿಮ್ಕಿನ್ನ ಇಂಪಾರ್ಟೆಂಟ್ ಕೆಲಸ ಏನಿದೆ ಸರ್? ಏನ್ ಮಾಡ್ಬೇಕು ಹೇಳಿ ಸರ್. ಅದು ಕಿಡ್ನಾಪ್ ಆಗಿದ್ದಾನೆ. ಏನು ಕಿಡ್ನಾಪ್ ಆಗಿದ್ದಾನ? ಯಾರು ಸರ್ ಇಂಥ ಕೆಲಸ ಮಾಡಿರೋದು? ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದನ್ನ ಬಿಡು. ಮೊದಲು ಅವನ ಲೊಕೇಶನ್ ಟ್ರೇಸ್ ಮಾಡು. ಆಮೇಲೆ ಬೇರೆ ಎಲ್ಲ ಪ್ರಶ್ನೆಗೂ ತನ್ನಷ್ಟಿಗೂ ಉತ್ತರ ಸಿಗುತ್ತೆ. ಓಕೆ ಸರ್, ನಾನು ಈಗಲೇ ಕೆಲಸ ಮಾಡ್ತೀನಿ ಸರ್. ಸರ್, ಈಗ ಅವನ ಬುಡಕ್ಕೆ ಬೆಂಕಿ ಬಿದ್ದಿದೆ ಅನ್ನೋದು ಅವ್ನಿಗೆ ಅರ್ಥ ಆಗಿದೆ. ಇನ್ನು ತಡ ಮಾಡಿ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಅವನ ಎಡೆಮುರಿ ಕಟ್ಟಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಹೌದು ಸರ್, ಇವನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು. ಇವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇವನ್ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು. ಖಂಡಿತ ಆಗತ್ತೆ. ಕಾನೂನು ಕೈ ಎಷ್ಟು ಉದ್ದ ಇದೆ ಅನ್ನೋದನ್ನ ನಾನು ಅವನಿಗೆ ತೋರಿಸ್ತೀನಿ. ನನಗೆ ಆಪ್ಷನ್ ಬಿಟ್ರೆ और कोई ऑप्शन नहीं है. ಹೌದು, ಆದ್ರೆ ಈ ಚಾಕುನ ಹೇಗ್ ತಗೊಳ್ಳೋದು? ಟ್ರೈ ಮಾಡೋಣ. ಸಕ್ಸಸ್ ಆದ್ರೆ ಎಸ್ಕೇಪ್ ಆಗೋಣ, ಫೇಲಿಯರ್ ಆದ್ರೆ ಟೈಮ್ ಪಾಸ್ ಅಂದ್ಕೊಳ್ಳೋಣ. ಸರಿ ಸರಿ, ಏನೋ ಒಂದ್ ಮಾಡು. ಬೇಗ ಬಾ, ಆ ಮುರಾರಿ ಬೇಗ ಬಂದ್ಬಿಡ್ತಾನೆ. ಇನ್ನೂ ಸ್ವಲ್ಪ ಮುನ್ನ ಬಾ. ಕಟ್ ಮಾಡು, ಬೇಗ ಕಟ್ ಮಾಡಾಕು. ಬಿಡಿಸ್ಕೊ ಬಿಡಿಸ್ಕೊ ಬಿಡಿಸ್ಕೊ.
ಎದ್ದೇಳು ಎದ್ದೇಳು. ಬೇಗ ನನ್ನ ಕೈಯೆಲ್ಲ ಬಿಚ್ಚಿಬಿಡು. ನಡಿ ನಡಿ, ಇಲ್ಲಿಗೆ ಹೋಗೋಣ, ಬೇಗ ತಪ್ಪಿಸ್ಕೊಳ್ಳೋಣ. ನನ್ನ ಜೀವನದಲ್ಲಿ ನನಗಿರೋ ಒಂದೇ ಒಂದ್ ಗುರಿ ಅಂದ್ರೆ ಅದು ಆ ಚಾರುನ ಸಾಯಿಸೋದು. ಇನ್ ಮುಂದೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನನ್ನ ಗುರಿನ ನಾನೇ ಸಾಧಿಸ್ತೀನಿ. ಇವತ್ತು ನೀನ್ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಡಿ ಹೋಗೋಣ. ಡೋಂಟ್ ವರಿ, ಇವ್ರುಗಳಿಗೆ ಕಾನೂನಿನ ಏಟಿನ ರುಚಿ ಹೇಗಿರುತ್ತೆ ಅನ್ನೋದನ್ನ ಇವತ್ತೇ ತೋರಿಸ್ತೀನಿ. ನೀವುಗಳು ಅವರನ್ನ ಕಂಬಿ ಹಿಂದೆ ಭೇಟಿ ಮಾಡೋ ಹಾಗೆ ನಾನೇ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ಬೇಕು. ಹೇಳಿ ಸರ್. ನಾನು ಹೇಳಿದ ಕೆಲಸ ಏನಾಯ್ತು? ನನ್ನ ಮಗನ ಲೊಕೇಶನ್ ಗೊತ್ತಾಯ್ತಾ? ಇಲ್ಲ ಸರ್, ಇನ್ನ ಗೊತ್ತಾಗಿಲ್ಲ. ಏಯ್, ನೀನೇನ್ ಕತ್ತೆ ಕಾಯ್ತಿದ್ಯಾ? ಒಂದು ಲೊಕೇಶನ್ ಟ್ರೇಸ್ ಮಾಡಕ್ಕೆ ಇಷ್ಟೊತ್ತು ಬೇಕಾಗತ್ತಾ? ನಾನ್ಸೆನ್ಸ್. ಮೊದಲು ನನ್ನ ಮಗ ಎಲ್ಲಿದ್ದಾನಂತ ಫೈಂಡ್ ಔಟ್ ಕರೋ. ಈಗಲೂ ಅವ್ನ ಫೋನ್ ರಿಂಗ್ ಆಗ್ತಾನೆ ಇದೆ. ಫೋನ್ ರಿಂಗ್ ಆಗ್ತಿದೆ ಅಂದ್ರೆ ಇನ್ನು ಬದುಕಿದ್ದಾನೆ ಅಂತಾನೆ ಅರ್ಥ. ಇನ್ನ ಸತ್ತಿಲ್ವಲ್ಲ ಬಿಡಿ. ಇಡಿಯೋಟ್, ಏನು ಮಾತಾಡ್ತಿದ್ಯೋ? ಮೊದಲು ಹೇಳ್ದಷ್ಟು ಕೆಲಸ ಮಾಡೋ. ನಾನ್ ಸಂಬಳ ತಗೊಂತಿರೋದು ಕತ್ತೆ ಕಾಯೋಕ್ಕೂ ಅಲ್ಲ, ನಿನ್ನಂತ ಕಳ್ರೆ ಹೇಳಿದ ಕೆಲಸ ಮಾಡೋದಕ್ಕೂ ಅಲ್ಲ. ನಿನ್ನಂತವ್ರ ಚರ್ಮ ಸುಲಿಯೋಕೆ ಕಣೋ ಸಕ್ಸೇನಾ. ಏಯ್, ತುಮ್ ಕಿಸ್ಸೆ ಬಾತ್ ಕರ್ರೆ ಅಂತ ನೆನ್ಪಿರ್ಲಿ. ಗೊತ್ತಿದ್ದೆ ಮಾತಾಡ್ತಾ ಇದೀನಿ ಕಣ. ಕಾನೂನು ಅನ್ನೋದು ಕಾಸಿಗೆ ಪಿಕಾರಿ ಆಗೋ ವಸ್ತು ಅಲ್ಲ. ಇಷ್ಟು ದಿನ ನೀನ್ ಆಟ ಆಡ್ದೆ, ಇನ್ಮೇಲೆ ನನ್ನ ಆಟ ಶುರು ಮಾಡ್ತೀನಿ. ಕಾನೂನಿನ ಹೊಡೆತ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿನಗೆ ತೋರಿಸ್ತೀನಿ. ಇದುವರೆಗೂ ನೀನ್ ನೋಡಿರೋದು ನಿನ್ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಂಡಿರೋ ಪೊಲೀಸ್ ಆಫೀಸರ್ನ. ಆದ್ರೆ ಇನ್ ಮುಂದೆ ನಿನ್ನಂತವನ್ಗೂ ಹೆಡೆ ಮುರಿ ಕಟ್ಟಿ ನಿನ್ನಂತವನ್ಗೂ ಗತಿ ಕಾಣಿಸೋ ಒಂದು ಆಫೀಸರ್ನ ನೋಡ್ತೀಯಾ? ಏಯ್, ಉಲ್ಟಾ ಮಾತಾಡ್ತಿದ್ಯಾ? ಎಷ್ಟು ಧೈರ್ಯ ಹೇಗ್ ಬಂತ? ಸತ್ಯ ಗೆಲ್ಲುತ್ತೆ, ನ್ಯಾಯ ಉಳಿಯುತ್ತೆ ಅನ್ನೋ ನಂಬಿಕೆಯಿಂದ ಧರ್ಮದ ದಾರಿಯಲ್ಲಿ ಹೋಗ್ತಿರೋ ಒಳ್ಳೆ ಜನ ನನ್ ಜೊತೆಲಿದ್ದಾರೆ ಅನ್ನೋ ಭರವಸೆಯಿಂದ. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದಾಗ ಆಟೋಮ್ಯಾಟಿಕ್ ಆಗಿ ಧೈರ್ಯ ತನಗ ತಾನೇ ಬರುತ್ತೆ ಕಣೋ. ಅದರಲ್ಲೂ ನಿನ್ನಂತ ಪಾಪಿಗಳನ್ನ ದಂಡಿಸ್ಬೇಕು ಅಂತ ನಿಂತ್ರೆ ಆ ದೇವರೇ ಧೈರ್ಯ ಕೊಡ್ತಾನೆ. ಬುದ್ಧಿವಂತಿಕೆ ಜೊತೆಗೆ ನಿನ್ನಂತವ್ರನ್ನ ಮಟ್ಟ ಹಾಕೋಕೆ ಬುದ್ಧಿವಂತರನ್ನು ಜೊತೆ ಕೊಡ್ತಾನೆ. ಏಯ್, ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ಕಣ. ಮೊದಲು ನಿನ್ನ ಮಗನ ಉಳಿಸ್ಕೋ, ಆಮೇಲೆ ನನಗೇನಾದ್ರೂ ಮಾಡೋ ಯೋಚನೆ ಮಾಡು. ಇನ್ಮೇಲೆ ಶುರು ಕಣೋ ದುಷ್ಟರ ಸಂಹಾರ. ನಮಕ್ ಹರಾಮ್, ನಂಗೆ ಉಲ್ಟಾ ಹೊಡ್ಬಿಟ್ಟ. ಇಸ್ಕೆ ಪೀಚೆ ಕೌನ್ ಹೈ ಅಂತ ನಿನ್ಗೆ ಇಷ್ಟು ಧೈರ್ಯ ಬಂತು? ನಾನು ನಿನ್ನ ಫೋನ್ಗೆ ಒಂದು ನಂಬರ್ ಕಳ್ಸಿದ್ದೀನಿ. ಇಮ್ಮಿಡಿಯೇಟ್ಲಿ ಆ ನಂಬರ್ ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಕಾಲ್ ಮಾಡು. ಡೋಂಟ್ ವರಿ ನವದೀಪ್, ವಿವೇಕ್ ಎಲ್ಲಿದ್ದಾನೆ ಅಂತ ಇನ್ನದರ್ 10 minutes ಗೊತ್ತಾಗುತ್ತೆ. ಯಾಕೆ? ಏನಾಯ್ತು? ಎಲ್ಲಿಗೆ ಹೋಗ್ಬೇಕು? ಮೇನ್ ರೋಡ್ ತನಕ ಡ್ರಾಪ್ ಕೊಡಿ ಸರ್ ಪ್ಲೀಸ್, ತುಂಬಾ ಅರ್ಜೆಂಟ್ ಇದೆ. ಸರಿ, ಬನ್ನಿ ಕೂತ್ಕೊಳ್ಳಿ. ನೋಡು, ನಾನ್ ಯಾವ ದರಡನ್ನು ಮಾಡಕ್ ಬಂದಿಲ್ಲ, ನಿನಗೆ ತೊಂದರೆನೂ ಕೊಡಲ್ಲ. ಸುಮ್ನೆ ಬೈಕ್ ನ ರಿವರ್ಸ್ ಟರ್ನ್ ಮಾಡು. ಆದ್ರೆ ನಾನ್ ಹೋಗ್ಬೇಕಾಗಿರೋದು ಈ ಕಡೆ. ನಾನ್ ಹೋಗ್ಬೇಕಾಗಿರೋದು ಈ ಕಡೆ. ಸುಮ್ನೆ ಬೈಕ್ ನ ಟರ್ನ್ ಮಾಡು.
ಆಮೇಲೆ ನಿನ್ ಪಾಡಿಗೆ ನೀನ್ ಹೋಗು. ಟರ್ನ್ ಮಾಡು. ಸರಿ ಸರಿ. ಇವಳ್ಯಾರಿದು? ರುಕ್ಕು ತರಾನೇ ಇದ್ದಾಳಲ್ಲ. ಬರ್ತಿದ್ದೀನಿ ಕಣೆ ಚಾರು, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಏ ರುಕ್ಕುನೆ, ಇವಳೇಗಪ್ಪ ತಪ್ಪಿಸ್ಕೊಂಡ್ಲು? ಏ ರುಕ್ಕು ನಿಂತ್ಕೋ. ಇವನ್ ಬೇರೆ ನೋಡ್ಬಿಟ್ನಲ್ಲ, ಇವಾಗ ಏನಾದ್ರು ಸಿಗಾಕೊಂಡ್ರೆ ನನ್ ಕತೆ ಅಷ್ಟೇ. ಮೊದ್ಲಿನಿಂದ ತಪ್ಪಿಸ್ಕೋಬೇಕು. ಓಡ್ಬೇಡ, ನಿಂತ್ಕೋ ರುಕ್ಕೋ. ಇದು ಟೈಟಾಗಿ ಕಟ್ಟಿದ್ದೆ, ಹೇಗ್ ತಪ್ಪಿಸ್ಕೊಳ್ಳು? ಇವಳೆ ತಪ್ಪಿಸ್ಕೊಂಡಿದ್ದಾಳೆ ಅಂದ್ಮೇಲೆ ಅವನು ರುಕ್ಕೋ. ಕಿತ್ನಾ ಬಡ ಗೇಮ್ ಆಡ್ಬಿಟ್ರು. ನಾನೇ ಅವರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ನೀವು ಮಾತ್ರ ಅಲ್ಲ ಮಿಸ್ಟರ್ ನವದೀಪ್, ನಾನು ಕೂಡ ಮಾಡ್ಬಿಟ್ಟೆ. ನನ್ನ ಮಗಳೇ ನನಗೆ ಮೋಸ ಮಾಡಿದ್ರು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಕರೆಕ್ಟ್ ಟೈಮ್ಗೆ ಆ ಸಿದ್ಧಾರ್ಥನ ಕೈ ಕೊಟ್ಬಿಟ್ಟ. ನನ್ ಮಗ ನನ್ ಕೈ ಸಿಗ್ಲಿ, ಅವನಿಗೆ ಇದೆ. ಅಪ್ಪ ದೇವ್ರು, ನಾನು ಇವ್ರಿಗೆ ಮೊದಲೇ ಹೇಳಿದ್ದೆ, ಆದ್ರೆ ಇವರು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಇವಾಗ ಇವ್ರಿಗೆ ಇಂಥ ಗತಿ ಬರ್ತಿತ್ತ? ಅನ್ಭವಿಸ್ತೀರಿ ಬಿಡು, ಅನ್ಭವಿಸ್. ವಿವೇಕ್ದು ಕರೆಂಟ್ ಲೊಕೇಶನ್ ಕಳ್ಸಿದ್ದಾರೆ. ದಟ್ಸ್ ಲೈಫ್. ನೋಡಿ ನೋಡಿ ನನ್ ಮಗ ಎಲ್ಲಿದ್ದಾನ ಅಂತ ನೋಡಿ. ಲೊಕೇಶನ್ ಟ್ರಾವೆಲ್ ಆಗ್ತಾ ಇದೆ. ನನ್ಗನ್ಸುತ್ತೆ ಯಾರು ಅವನ್ನ ಜೊತೆಲಿ ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇದಾರೆ ಅಂತ. ಎಸ್, ಕಮ ಆ ಲೊಕೇಶನ್ ಫಾಲೋ ಮಾಡೋಣ. ಬನ್ನಿ ಡ್ರೈವರ್, ಗಾಡಿ ತೆಗೆ.